ಹಲೋ ಫ್ರೆಂಡ್ಸ್, ನಾನು ಇಂದು ಮಾಡ್ತಿರೋದು ರವೆ ಉಂಡೆ. ಪಾಕ ತಗೊಳ್ಳದೇ ರವೆ ಉಂಡೆ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಗೋಡಂಬಿ ಹಾಕ್ಕೊಂಡು ಸ್ವಲ್ಪನೇ ಹುರ್ಕೋಬೇಕು. ಆಮೇಲೆ ದ್ರಾಕ್ಷಿನೂ ಹಾಕಿ 2 ಸೇರಿಸಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ತುಪ್ಪದಲ್ಲಿ ಹುರಿದು ತಕ್ಕೋಬೇಕು. ಹಾಗೆ ಅದೇ ತುಪ್ಪಕ್ಕೆ ನಾನು 1.5 ಕಪ್ನಷ್ಟು ಬಾಂಬೆ ರವಾನ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು ಉಂಡೆ ಮಾಡಲು ಬಾಂಬೆ ರವಾನ ಯೂಸ್ ಮಾಡಿದ್ದೇನೆ. ಬೇಕಾದರೆ ಚಿರೋಟಿ ರವಾನೂ ಯೂಸ್ ಮಾಡ್ಬೋದು. ಈಗ ಈ ರವೆಗೆ ಮತ್ತೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಒಂದು 10 ನಿಮಿಷ ಘಮ್ ಅಂತ ವಾಸನೆ ಬರೋವರೆಗೂ ಕೈ ಬಿಡದಾಗೆ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಸ್ವಲ್ಪ ಕಲರು ಚೇಂಜ್ ಆಗಬೇಕು, ಘಮ್ ಅಂತ ವಾಸನೆನೂ ಬರಬೇಕು. ಈಗ 10 ನಿಮಿಷ ಹುರಿದಿದ್ದೆ. 1 ಕಪ್ನಷ್ಟು ಕಾಯಿ ತುರಿ ಸೇರಿಸ್ಕೊಂಡು ಮತ್ತೆ ಒಂದು 5 ನಿಮಿಷ ಹುರ್ಕೋಬೇಕು. ಈಗ ನಾನು 1 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ. 1.5 ಕಪ್ ರವೆಗೆ 1 ಕಪ್ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಕಾಯಿ ತುರಿ ಸೇರಿಸಿದ್ದಿದೆ. ಕಾಯಿ ತುರಿನೂ ಸಿಹಿಯಾಗಿರುತ್ತೆ. ಅದಕ್ಕೆ ಬೇಕಾದರೆ ಇನ್ನೂ ಸಿಹಿ ಬೇಕಂದರೆ ಇನ್ನೊಂದು 1/4 ಕಪ್ ಸಕ್ಕರೆ ಹಾಕ್ಕೋಬೋದು ನೀವು. ಈಗ ಸಕ್ಕರೆ ಹಾಕಿ ಮತ್ತೆ ಒಂದು 5 ನಿಮಿಷ ಹುರ್ಕೊಂಡು 1/4 ಕಪ್ ಹಾಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪನೇ ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲಿಯೇ ಹುರ್ಕೋಬೇಕು. ಈಗ ಉಳಿದ ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಹಾಲನ್ನು ನೋಡಿ ಸೇರಿಸ್ಕೋಬೇಕು. ಉಂಡೆ ಕಟ್ಟೋ ಹದಕ್ಕೆ ಸರಿಯಾಗಿ ಇರಬೇಕು. ಹಾಗೆ ನೋಡಿ ಹಾಲನ್ನು ಸೇರಿಸ್ಕೋಬೇಕು. ಈಗ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ನೋಡಿ ತಳ ಬಿಟ್ಟಿದೆ. ಈಗ ಉಂಡೆ ಕಟ್ಟಲು ಸರಿಯಾಗಿದೆ ಹದ. ಗ್ಯಾಸ್ ಆಫ್ ಮಾಡಿ 1-2 ನಿಮಿಷ ಮುಚ್ಚಿಡಬೇಕು. ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿ ಮಿಕ್ಸ್ ಮಾಡಿ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಬೇಕಾದಳತೆ ಉಂಡೆನ ಕಟ್ಕೋಬೋದು. ನೋಡಿ ಸ್ವಲ್ಪನೂ ಕೈಗಂಟದ ಹಾಗೆ ಉಂಡೆ ಎಷ್ಟು ನೀಟಾಗಿ ಬರ್ತಿದೆ. ಬಾಯಲ್ಲೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ತುಂಬ ಸುಲಭವಾಗಿ ಮಾಡ್ಬೋದು. ಪಾಕ ತೊಗೊಳೋದ್ರಲ್ಲಿ ಕೆಲವೊಂದು ಸಾರಿ ಏರಾಗಿ ಬಂದರೆ ಉಂಡೆ ಉದುರಾಗಿ ಬಂದುಬಿಡುತ್ತೆ. ಉಂಡೆ ಕಟ್ಟಲು ತುಂಬ ಕಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಪಾಕ ಇಳುವಾಗಿ ಬಂದರೆ ಜಿಬಿ ಜಿಬಿ ಇರುತ್ತೆ. ಬಟ್ ಇಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಪಾಕ ಕೆಡ್ತು ಉಂಡೆ ಕಟ್ಟಲು ಏನೂ ಕಷ್ಟ ಆಗಲ್ಲ. ಈಸಿಯಾಗಿ ಕಟ್ಬೋದು. ಈ ರವೆ ಉಂಡೆ ರೆಸಿಪಿ ತಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.